ಹಂಪೆ ಹೀಗಿಂದ ಕೂಡಲೇ ವಿಜಯನಗರ ಸಾಮ್ರಾಜ್ಯದ ವೈಭವ ಕಣ್ಮುಂದೆ ಬರುತ್ತೆ. ಇಲ್ಲಿಯ ವಾಸ್ತುಶಿಲ್ಪಿಗಳ ದೇಶ ವಿದೇಶದ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಅಲ್ಲಿಗೆ ಭೇಟಿ ನೀಡಿದ್ರೆ ಆ ಕಲ್ಲಿನ ಕಟ್ಟಡ ವಿಗ್ರಹಗಳ ಸೌಂದರ್ಯ ನಿಬ್ಬೆರಗಾಗಿಸುತ್ತೆ. ಪ್ರಸ್ತುತ ಅವುಗಳಿಗೆ ಹೊಸ ಹೊಳಪು ನೀಡುವ ಕಾರ್ಯ ಆಗ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಹಂಪೆ ವಿರೂಪಾಕ್ಷೇಶ್ವರ ದೇಗುಲದ ಕನಕಗಿರಿ ಗೋಪುರ ರಾಯ್ ಗೋಪುರಗಳಿಗೆ ಹೊಸ ಕಳೆ ನೀಡುವ ಕಾರ್ಯ ಸಾಗಿದೆ. ಇದರ ಜವಾಬ್ದಾರಿಯನ್ನ ಭಾರತೀಯ ಪುರಾತತ್ವ ಇಲಾಖೆ ವಹಿಸಿಕೊಂಡಿದೆ. ಇದಕ್ಕಾಗಿ ಅಗತ್ಯ ಇರುವ ರಾಸಾಯನಿಕಗಳನ್ನು ಬಳಸಲಾಗುತ್ತಿದೆ. ತಜ್ಞರ ಉಸ್ತುವಾರಿಯಲ್ಲಿ ಈ ಕಾರ್ಯ ನಡೆಯುತ್ತಿರುವುದು ಗಮನಾರ್ಹ. ಶತಮಾನಗಳ ಹಿಂದೆ ನಿರ್ಮಿತವಾದ ಈ ಗೋಪುರಗಳು ಗಾಳಿ, ಮಳೆ, ಬಿಸಿಲಿಗೆ ಕಳೆಗುಂದುತ್ತಿದ್ವು. ಆದ್ದರಿಂದ ಅವುಗಳಿಗೆ ಕಾಲಾನುಕಾಲಕ್ಕೆ ಕಾಯಕಲ್ಪ ನೀಡುವುದು ಅತ್ಯಗತ್ಯ. ವಿರೂಪಾಕ್ಷ ದೇಗುಲದ ಮುಖ್ಯ ಗೋಪುರ 52 ಮೀಟರ್ ಎತ್ತರವಿದೆ. 2 ಸ್ತರಗಳ ಕಲ್ಲುಗಳ ಅಡಿಪಾಯದ ಮೇಲೆ ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಿಸಲಾಗಿದೆ. ಎರಡನೆಯ ಕನಕಗಿರಿ ಗೋಪುರ 11 ಅಂತಸ್ತುಗಳಿಂದ ಕೂಡಿದೆ. ಮೂರನೆಯ ಗೋಪುರವಾದ ರಾಯರ ಗೋಪುರ 5 ಹಂತಗಳಿಂದ ಕೂಡಿದೆ. ಈ ಎಲ್ಲ ಗೋಪುರಗಳನ್ನ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದಾಗಿ 600 ವರ್ಷಗಳೇ ಕಳೆದಿವೆ. ಗೋಪುರಗಳಲ್ಲಿ ಗಾರೆಯಿಂದ ಸುಂದರವಾಗಿ ನಿರ್ಮಿಸಲ್ಪಟ್ಟ ವಿಗ್ರಹಗಳು ನಶಿಸಿ ಹೋಗುವ ಹಂತ ತಲುಪಿದ್ವು. ಅವುಗಳಿಗೆ ಕಾಯಕಲ್ಪ ನೀಡುವುದು ಅತ್ಯಂತ ತುರ್ತಿನ ಕೆಲಸವಾಗಿತ್ತು. ಆದ್ರಿಂದ ಪುರಾತತ್ವ ಇಲಾಖೆ ಅವುಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಹಂಪಿ ಅಂದ ತಕ್ಷಣ ನಮಗೆ ತುಂಬ ನೆನಪಾಗುವಂಥದ್ದು ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನವಾದಂಥ ಒಂದು ಸ್ಥಾವರ. ಸೊ ಅದು ನಮ್ಮ ಬಳ್ಳಾರಿ ಜಿಲ್ಲೆ ಇರೋದು ನಮಗೆ ಹೆಮ್ಮೆಕಾರ ಆದಂಥ ವಿಷಯ. ಹೀಗೆ ಅಂಥ ಒಂದು ಹಂಪಿ ಕ್ಷೇತ್ರದಲ್ಲಿ ನಮ್ಗೆ ಕಾಣೋದೇನು ಕಲ್ಲಿನ ಒಂದು ಮೂರ್ತಿಗಳು. ಇದು ತುಂಬ ಪ್ರಸಿದ್ಧವಾದಂಥ ಸ್ಥಾನ. ಇಲ್ಲಿ ಭಾಳ ವಿದೇಶಿಯರು ನಮ್ಮಲ್ಲಿ ಬರ್ತಾರೆ ಅದನ್ನು ನೋಡೋದಕ್ಕಾಗಿ, ಅದನ್ನು ವೀಕ್ಷಿಸೋಕ್ಕಾಗಿ. ಆದರೆ ಈಗೇನಾಗಿದೆ, ಆ ಒಂದು ಸ್ಥಳದಲ್ಲಿ ತುಂಬ ವರ್ಷಗಳಿಂದ ಅದು ಮಣ್ಣು ಬೀಳುವಂಥದ್ದು. ಪ್ರತ್ಯೇಕವಾಗಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗಿರ್ಬೋದು, ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ. ಅಲ್ಲೆಲ್ಲ ಮೇಲಿಂದ ಮಣ್ಣು ಬೀಳುವಂಥದ್ದು, ಕ್ರ್ಯಾಕ್ಸ್ ಬರುವಂಥದ್ದು ಆಗಿದೆ. ಆ ಒಂದು ಸಮಸ್ಯೆದಿಂದ ಈಗ ಸರ್ಕಾರ ಏನು ಮಾಡಿದೆ, ಅದಕ್ಕೆ ಮತ್ತೆ ಅದನ್ನು ಪುನರ್ ಚೇತನಗೊಳಿಸೋದಕ್ಕಾಗಿ ಮತ್ತು ಅದನ್ನು ರಿಪೇರಿ ಮಾಡಿಸೋದಕ್ಕಾಗಿ ಇವತ್ತು ಸರ್ಕಾರ ಒಂದು ದೃಢ ನಿರ್ಣಯ ತಗೊಂಡಿದೆ. ಅದು ತುಂಬ ಒಳ್ಳೆಯವಾದಂಥ ವಿಚಾರ. ಯುನೆಸ್ಕೋ 1986ರಲ್ಲಿಯೇ ಹಂಪಿಯ ಸ್ಮಾರಕಗಳನ್ನು ಸಹಜ ಸ್ಥಿತಿಯಲ್ಲಿ ಕಾಪಾಡಬೇಕು, ಮುಂದಿನ ಪೀಳಿಗೆಗಳು ಅವುಗಳ ಸೌಂದರ್ಯ ಸವಿಯುವಂತಾಗಬೇಕು ಎಂದು ಸಲಹೆ ನೀಡಿದೆ. ಅವುಗಳಿಗೆ ಕಿಂಚಿತ್ತೂ ಧಕ್ಕೆಯಾಗದಂತೆ ನಿರ್ವಹಣೆ ಮಾಡುವುದು ಸವಾಲಿನ ಕೆಲಸ. ಈ ಕಾರ್ಯವನ್ನ ಪುರಾತತ್ವ ಇಲಾಖೆ ತಜ್ಞರು ಬಹು ಮುತುವರ್ಜಿ ವಹಿಸಿ ಮಾಡುತ್ತಿದ್ದಾರೆ. ವಿರೂಪಾಕ್ಷ ದೇಗುಲ ಸಂಕೀರ್ಣದ ನಿರ್ವಹಣೆಯನ್ನ 2009ರಿಂದ 2010ನೇ ಸಾಲಿನವರೆಗೂ ರಾಜ್ಯ ಸರ್ಕಾರ ನೋಡಿಕೊಳ್ತಿತ್ತು. ಆನಂತರ ಇದರ ಜವಾಬ್ದಾರಿಯನ್ನ ಭಾರತೀಯ ಪುರಾತತ್ವ ಇಲಾಖೆಗೆ ವಹಿಸಲಾಗಿದೆ. ಇಲಾಖೆ ತಜ್ಞರು ತಮ್ಮ ಜವಾಬ್ದಾರಿಯನ್ನ ಸೂಕ್ತವಾಗಿ ನಿರ್ವಹಿಸುತ್ತಿರುವುದು ಹಂಪಿ ವೀಕ್ಷಕರಿಗೆ ಸಂತಸ ಉಂಟು ಮಾಡಿದೆ. ಪುರಾತನ ಸ್ಮಾರಕಗಳು ಮಂಕಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರಗಳ ಮೇಲೆ ಇರುವಂತೆ ಸಾರ್ವಜನಿಕರ ಮೇಲೂ ಇದೆ. ಇವರು ಕೂಡ ಈ ದಿಶೆಯಲ್ಲಿ ಕೈ ಜೋಡಿಸುವುದು ಅತ್ಯಗತ್ಯವಾಗಿದೆ. ಇದರಿಂದಷ್ಟೇ ಬಹು ದೀರ್ಘಕಾಲ ಅಮೂಲ್ಯ ಸ್ಮಾರಕಗಳನ್ನ ಉಳಿಸಿಕೊಳ್ಳುವುದು ಸಾಧ್ಯ. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಡಿ ನೂರುಲ್ಲಾ, ಸುದ್ದಿ ಟಿವಿ, ಬಳ್ಳಾರಿ.